ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಲ್ಲರಿಗೂ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಲೋನ್ಲಿನೆಸ್ ಎನರ್ಜಿ. ನಿಮ್ಮಲ್ಲಿ ತುಂಬ ಜನರಿಗೆ ಈಗ ಮನಸ್ಸಿನಲ್ಲಿ ಒಳಗೆ ಒಂದು ಪ್ರಶ್ನೆ ಓಡಾಡ್ತಾ ಇರ್ಬೋದು, ನಾನು ಇಷ್ಟೊಂದು ನಿಜವಾಗ್ಲೂ ಪ್ರೀತಿಸಿದೆ, ಆದರೂ ನನ್ನ ಲೈಫ್ನಲ್ಲಿ ಯಾಕೆ ಈ ರೀತಿ ಆಯಿತು. ಸೊ ಎನರ್ಜಿಯ ಪ್ರಕಾರ ನೀವು ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಸಮಯ, ನಿಮ್ಮ ಭಾವನೆ, ನಿಮ್ಮ ಕೇರ್ ಎಲ್ಲವನ್ನ ಕೊಟ್ಟಿದ್ದೀರಾ. ಯಾರಿಗೂ ಸುಲಭವಾಗಿ ಕೊಡದ ಪ್ರೀತಿ ಈ ವ್ಯಕ್ತಿಗಾಗಿ ಕೊಟ್ಟಿದ್ದೀರಾ. ಆದರೆ ಅದೇ ರೀತಿಯಾಗಿ ನಿಮಗೆ ಮತ್ತೆ ಅಲ್ಲಿಂದ ರಿಟರ್ನ್ ಸಿಕ್ಕಿಲ್ಲ. ಆ ಭಾವನೆ ಇನ್ನೂ ಕೂಡ ನಿಮ್ಮ ಮನಸ್ಸಿನಲ್ಲಿದೆ. ಕೆಲವೊಂದು ಸಲ ರಾತ್ರಿ ಒಬ್ಬರೇ ಇದ್ದಾಗ ನನ್ನ ತಪ್ಪೇನು ಅಂತ ನಿಮ್ಮ ಮನಸ್ಸು ಕೇಳ್ಕೊಂಡಿರ್ಬೋದು. ಯಾಕೆಂದರೆ ನೀವು ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀರಾ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಆದರೆ ಆ ವ್ಯಕ್ತಿ ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ನೋವು ಇನ್ನೂ ನಿಮ್ಮ ಹೃದಯದಲ್ಲಿ ಹಾಗೆ ಉಳ್ಕೊಂಡಿದೆ. ಆದರೆ ಡೀಪ್ ಆಗಿರುವ ವಿಚಾರ ಏನು ಅಂದರೆ, ನೀವೀಗ ಅನುಭವಿಸ್ತಾ ಇರುವಂಥ ಒಂಟಿತನದಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಒಂಟಿತನವನ್ನು ಆ ವ್ಯಕ್ತಿ ಕೂಡ ಅನುಭವಿಸ್ತಾ ಇದ್ದಾರೆ. ಹೊರಗಿನಿಂದ ನೋಡಿದ್ರೆ ಅವರು ನಾರ್ಮಲ್ ಆಗಿರುವಂತೆ ನಿಮ್ಗೆ ಕಾಣ್ಬೋದು, ಆದರೆ ಮನಸ್ಸಿನ ಒಳಗಡೆ ನಡೀತಾ ಇರೋದೇ ಬೇರೆ ಇದೆ. ಒಂದು ಸಮಯದಲ್ಲಿ ಅಥವಾ ಒಂದು ಟೈಮ್ನಲ್ಲಿ ಅವರು ನಿಮ್ಮ ಮಾತಿಗಿಂತ ಬೇರೆ ಜನರ ಮಾತಿಗೆ ಹೆಚ್ಚು ಬೆಲೆ ಕೊಟ್ಟಿರ್ಬೋದು. ನಿಮ್ಮ ಕಾಳಜಿಗಿಂತ ಬೇರೆ ಜನರ ಅಭಿಪ್ರಾಯವನ್ನು ಹೆಚ್ಚು ನಂಬಿರ್ಬೋದು. ನೀವು ಎಚ್ಚರಿಕೆ ಕೊಟ್ಟಿದ್ದ ವಿಷಯಗಳನ್ನು ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ಜೀವನಕ್ಕೆ ಒಂದು ವಿಚಿತ್ರ ಸ್ವಭಾವ ಇದೆ. ನಾವು ಯಾರನ್ನು ಅತಿಯಾಗಿ ನಂಬ್ತೀವೋ ಅವರ ನಿಜ ಮುಖ ಒಂದು ದಿನ ನಮಗೆ ಗೊತ್ತಾಗುತ್ತೆ. ಈ ವ್ಯಕ್ತಿಯ ಲೈಫ್ನಲ್ಲೂ ಕೂಡ ಅದೇ ರೀತಿ ನಡೆದಿರ್ಬೋದು. ಒಂದು ಟೈಮ್ನಲ್ಲಿ ಇವರ ಸುತ್ತಲಿದ್ದ ಕೆಲವರು ಅಥವಾ ಇವರ ಲೈಫ್ನಲ್ಲಿ ತುಂಬ ಜನರಿದ್ದರೂ ಕೂಡ ಈಗ ಟೈಮ್ನಲ್ಲಿ ಅವರ ಜೊತೆ ನಿಲ್ಲದೇ ಇರಬಹುದು. ಅಂದರೆ ಒಂದು ಟೈಮ್ನಲ್ಲಿ ಇವರು ತುಂಬ ಜನರಿಗೆ ಸಹಾಯ ಮಾಡಿರ್ಬೋದು, ಹಣದ ಸಹಾಯ ಮಾಡಿರ್ಬೋದು, ಇನ್ನು ಕೆಲವರಿಗೆ ಇವರಿಂದ ಸಿಗುವ ಲಾಭ ಬೇಕಿತ್ತು. ಆದರೆ ನಿಜವಾದ ಕಾಳಜಿ, ನಿಜವಾದ ಪ್ರೀತಿ ಅನ್ನೋದು ಇವರ ಮೇಲೆ ಯಾರಿಗೂ ಇರಲಿಲ್ಲ. ನೀವು ಅವರಿಗೆ ಸಜೆಷನ್ ಕೊಡಬೇಕಾದ್ರೆ ಅಥವಾ ಅವರ ಜೊತೆ ನಿಂತಾಗ ನಿಮ್ಮ ಮಾತಿಗೆ ಬೆಲೆ ಇರಲಿಲ್ಲ. ಸೊ ಇವತ್ತು ಜೀವನ ಅವರಿಗೆ ಆ ಸತ್ಯವನ್ನು ತೋರಿಸ್ತಾ ಇದೆ. ಸೊ ಎನರ್ಜಿಯ ಪ್ರಕಾರ ದೊಡ್ಡ ಕಾರ್ಮಿಕ್ ರಿಯಲೈಸೇಷನ್ ಇದೆ ಇವ್ರಿಗೆ. ನೀವು ಯೋಚನೆ ಮಾಡ್ತಾ ಇರುವಂತೆ ನಿಮ್ಮ ಜೊತೆ ನಿಮ್ಮ ಮೇಲೆ ಅನ್ಯಾಯ ಆಗಿಲ್ಲ. ಅಂದರೆ ನ್ಯಾಯ ನಿಮ್ಮ ಕಣ್ಣಿಗೆ ಇನ್ನೂ ಸಂಪೂರ್ಣವಾಗಿ ಕಾಣಿಸ್ದೇ ಇರಬಹುದು. ಆದರೆ ಜೀವನ ತನ್ನ ರೀತಿಯಲ್ಲೇ ಬ್ಯಾಲೆನ್ಸನ್ನು ಮಾಡ್ತಾ ಇದೆ. ಇವರು ಹೆಚ್ಚು ನಂಬಿದ ಜನರೇ ಇವತ್ತು ಇವರನ್ನು ಒಂಟಿಯಾಗಿ ಬಿಟ್ಟಿರುವ ಎನರ್ಜಿ ಇದೆ. ಇವರು ಹೆಚ್ಚು ಹಿಡ್ಕೊಂಡ ಸಂಬಂಧಗಳೇ ಕೈ ಜಾರ್ತಾ ಇದೆ. ಇವರು ಹೆಚ್ಚು ನಂಬಿದ ಸ್ನೇಹನೇ ದೂರ ಆಗ್ತಾ ಇದೆ. ಸೊ ಈಗ ಈ ವ್ಯಕ್ತಿ ಮೊದಲ ಸಲ ನಿಜವಾದ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ, ಆ ಎನರ್ಜಿಯಲ್ಲಿದ್ದಾರೆ. ಅದೇ ಒಂಟಿತನ ನೀವು ಕೂಡ ಒಂದು ಸಲ ಅನುಭವಿಸಿದ್ರಿ. ಇದೀಗ ಅದೇ ಭಾವನೆ ಅವರ ಮನಸ್ಸಿನ ಒಳಗಡೆ ನಡೀತಾ ಇದೆ. ಇದು ಪ್ರತೀಕಾರ ಅಲ್ಲ, ಇದು ಕರ್ಮ ಅವರಿಗೆ ಜೀವನದ ಪಾಠ ಕಲಿಸ್ತಾ ಇರುವಂತಹ ಒಂದು ವಿಧಾನದ ಎನರ್ಜಿ ಇದೆ. ಜಸ್ಟಿಸ್ ಎನರ್ಜಿ. ಇಲ್ಲಿ ತುಂಬ ಜನರು ಒಂದು ಪ್ರಶ್ನೆಯ ಜೊತೆ ಇದ್ದೀರಾ. ಅವರು ಈ ರೀತಿಯೆಲ್ಲ ಬಿಹೇವ್ ಮಾಡಿರೋದಕ್ಕೆ ಅಥವಾ ಹರ್ಟ್ ಮಾಡಿರೋದಕ್ಕೆ ಅವರಿಗೆ ಅರಿವಾಗ್ತಾ ಇದೆಯಾ? ಒಂದು ದಿನ ಆದರೂ ನಾನು ಅನುಭವಿಸಿದ ನೋವನ್ನು ಅವರು ಅರ್ಥ ಮಾಡ್ಕೊಳ್ತಾರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನೀವು ಯಾವ ರೀತಿ ಊಹೆ ಮಾಡ್ಕೊಂಡಿದ್ದೀರೋ ಆ ರೀತಿ ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಅವರಿಗೆ ಶಿಕ್ಷೆ ಕೊಡೋದರ ಮೂಲಕ ಅಲ್ಲ, ಅವರಿಗೆ ಸತ್ಯವನ್ನು ತೋರಿಸೋದರ ಮೂಲಕ. ಲೈಫ್ನಲ್ಲಿ ಕೆಲವೊಮ್ಮೆ ನಾವು ಕಳ್ಕೊಂಡ ನಂತರವೇ ಅದರ ಮೌಲ್ಯ ಅರ್ಥ ಮಾಡ್ಕೊಳ್ತೀವಿ. ಈ ವ್ಯಕ್ತಿಯ ಜೊತೆನೂ ಅದೇ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಇದ್ದಾಗ ನಿಮ್ಮ ಪ್ರೀತಿ ಅವರಿಗೆ ನಾರ್ಮಲ್ ಆಗಿ ಕಾಣಿಸಿರ್ಬೋದು, ನಿಮ್ಮ ಕಾಳಜಿ ಅವರಿಗೆ
ನಾರ್ಮಲ್ ಅಂತ ಅನಿಸಿರ್ಬೋದು. ನೀವು ಯಾವಾಗಲೂ ಇರ್ತೀರಿ ಅನ್ನೋ ಭರವಸೆಯಲ್ಲಿ ಅವರಿರ್ಬೋದು. ಆದರೆ ನೀವು ದೂರ ಆದಮೇಲೆ ಒಂದು ದೊಡ್ಡ ಖಾಲಿತನ, ಲೋನ್ಲಿನೆಸ್ ಅವರ ಮನಸ್ಸಿಗೆ ಬರ್ತಾ ಇದೆ. ಆ ಖಾಲಿ ಜಾಗವನ್ನು ಯಾರಿಂದಲೂ ತುಂಬಿಸೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹೊಸ ಜನರನ್ನು ಭೇಟಿಯಾಗಿರ್ಬೋದು, ಹೊಸ ಸ್ನೇಹಗಳು ಬಂದಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಹೊಸ ಪರಿಸರ ಇರ್ಬೋದು. ಆದರೆ ನಿಮ್ಮ ಸ್ಥಾನವನ್ನು ಯಾರೂ ತುಂಬಲಿಲ್ಲ. ಯಾಕೆಂದರೆ ನೀವು ಕೇವಲ ಒಂದು ರಿಲೇಷನ್ಶಿಪ್ ಮಾತ್ರ ಆಗಿರಲಿಲ್ಲ, ನೀವು ಅವರಿಗೆ ಒಂದು ಸೇಫ್ ಪ್ಲೇಸ್ ಆಗಿದ್ರಿ. ಯಾವುದೇ ಭಯ ಇಲ್ಲದೆ ಅವರ ಮನಸ್ಸನ್ನು ತೆರೆದು ನಿಮ್ಮ ಹತ್ರ ಮಾತಾಡಬಹುದಿತ್ತು. ಯಾರು ಅರ್ಥ ಮಾಡ್ಕೊಳ್ಳೋದ ಸಮಯದಲ್ಲಿ ಅರ್ಥ ಮಾಡಿಕೊಂಡ ವ್ಯಕ್ತಿಯಾಗಿದ್ರಿ. ಈಗ ಅವರು ತಿರುಗಿ ನೋಡ್ತಾ ಇರೋದು ಇದೆ. ಅವರು ದೂರ ಮಾಡ್ಕೊಂಡಿರೋದು ಒಬ್ಬ ವ್ಯಕ್ತಿಯನ್ನಲ್ಲ, ಅವರನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡ ಒಬ್ಬ ವ್ಯಕ್ತಿಯನ್ನ ಅಂತ. ಈ ಅರಿವು ಬಂದ ಮೇಲೆ ಅವರ ಮನಸ್ಸಿನ ಒಳಗಡೆ ಒಂದು ದೊಡ್ಡ ಯುದ್ಧ ಶುರುವಾಗಿದೆ. ಹೊರಗಿನಿಂದ ಎಲ್ಲ ಸರಿ ಇದೆ ಅಂತ ತೋರಿಸ್ಬೋದು, ಆದರೆ ಮನಸ್ಸಿನ ಒಳಗಡೆ ಅವರು ಅವರನ್ನೇ ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ. ನಾನು ಯಾಕೆ ಹೀಗೆ ಮಾಡಿದೆ, ಅವರು ನನ್ನ ವಿರುದ್ಧ ಏನು ಮಾಡಿದ್ರು, ನಾನು ಯಾರ ಮಾತು ಕೇಳಿದೆ, ನಾನು ಯಾರನ್ನು ನಂಬಿದೆ, ಈ ಪ್ರಶ್ನೆಗಳು ಅವರನ್ನು ಬಿಡ್ತಾ ಇಲ್ಲ. ಸೊ ಎನರ್ಜಿ ಪ್ರಕಾರ ಈಗ ಅವರಿಗೆ ನಿಮ್ಮ ದೃಷ್ಟಿಕೋನ ಅರ್ಥ ಆಗ್ತಾ ಇದೆ. ನೀವು ಹೇಳಿದ ಮಾತುಗಳು ನೆನಪಾಗ್ತಾ ಇದೆ. ಹಿಂದೆ ನೀವು ಕೊಟ್ಟ ಎಚ್ಚರಿಕೆಗಳು ನೆನಪಾಗ್ತಾ ಇದೆ. ಹಿಂದೆ ನೀವು ಹೇಳಿದ ಸತ್ಯಗಳು ಒಂದೊಂದಾಗಿ ಅವರ ಮುಂದೆ ನಿಜ ಆಗ್ತಾ ಇದೆ. ಸೊ ಆ ಕಾರಣದಿಂದ ಅವರು ಮೌನ ಆಗಿದ್ದಾರೆ. ಕೆಲವೊಮ್ಮೆ ವ್ಯಕ್ತಿ ಮಾತಾಡೋದಿಲ್ಲ ಅಂದರೆ ಅವ್ರಿಗೆ ಏನು ಅನ್ನಿಸ್ತಾ ಇಲ್ಲ ಅಂತ ಅಲ್ಲ, ಕೆಲವೊಮ್ಮೆ ಮಾತುಗಳಿಗಿಂತ ಪಶ್ಚಾತ್ತಾಪ ದೊಡ್ಡದಾಗಿರುತ್ತೆ. ಈ ವ್ಯಕ್ತಿಯ ಮನಸ್ಸಿನ ಒಳಗಡೆ ಈಗ ಅದೇ ನಡೀತಾ ಇದೆ. ಅವರು ತಗೊಂಡ ನಿರ್ಧಾರಗಳ ಭಾರವನ್ನು ಅವರು ಅನುಭವಿಸ್ತಾ ಇದ್ದಾರೆ. ನೀವು ಅನುಭವಿಸಿದ ನೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಮಯ ಬೇಕಾಗ್ಬೋದು. ಆದರೆ ಅವರು ಈಗ ಅದೇ ದಾರಿಲಿ ನಡೀತಾ ಇದ್ದಾರೆ. ಅವರ ಹೃದಯದಲ್ಲಿ ಒಂದು ದೊಡ್ಡ ಸತ್ಯ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಪ್ರೀತಿ ಅನ್ನೋದು ಅದು ನಕಲಿ ಆಗಿರಲಿಲ್ಲ, ಫೇಕ್ ಆಗಿರಲಿಲ್ಲ. ನಿಮ್ಮ ಕಾಳಜಿ ಸ್ವಾರ್ಥಕ್ಕಾಗಿ ಇರಲಿಲ್ಲ. ನೀವು ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ. ನೀವು ಕೇವಲ ಅವರನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಿ. ಅಂದರೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ತುಂಬ ಪ್ರೀತಿಸ್ತಾ ಇದ್ರಿ, ತುಂಬ ಲೈಕ್ ಮಾಡ್ತಾ ಇದ್ರಿ, ತುಂಬ ಕೇರ್ ಕೊಡ್ತಾ ಇದ್ರಿ. ಇದನ್ನು ಅವರೀಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದು ಅವರ ಲೈಫ್ನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಯಾಕೆಂದರೆ ಮೊದಲ ಸಲ ಅವರು ಅವರ ತಪ್ಪುಗಳನ್ನು ಬೇರೆ ಯಾರ ಮೇಲೂ ಹಾಕದೆ ಮನಸ್ಸಿನ ಒಳಗಡೆ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ನಿಜವಾದ ಬದಲಾವಣೆ ಅನ್ನೋದು ಶುರು ಆಗ್ತಾ ಇದೆ. ಯಾವಾಗ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಕೊಳ್ತಾನೋ ಆಗ ಅವನ ಮನಸ್ಸಿನಲ್ಲಿ ಜಾಗೃತಿ ಅನ್ನೋದು ಆರಂಭ ಆಗುತ್ತೆ. ಈ ವ್ಯಕ್ತಿಯ ಲೈಫ್ನಲ್ಲಿ ಕೂಡ ಪ್ರೆಸೆಂಟ್ ಟೈಮಲ್ಲಿ ಅದೇ ನಡೀತಾ ಇದೆ. ರಿಯಲೈಸೇಷನ್, ರಿಗ್ರೆಟ್ ಎನರ್ಜಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಒಳಗಡೆ ಈಗ ನಡೀತಾ ಇರೋದು ನೋಡಿದ್ರೆ, ಅವರು ಹೊರಗಡೆ ಕಾಣಿಸುವಷ್ಟು ರೂಡಾಗಿ ಇಲ್ಲ, ಸ್ಟ್ರಾಂಗ್ ಆಗಿಲ್ಲ. ತುಂಬ ಜನರಿಗೆ ಅನ್ನಿಸ್ತಾ ಇದೆ ಅವ್ರು ನನ್ನನ್ನು ಮರೆತು ಖುಷಿಯಾಗಿದ್ದಾರೆ ಅಂತ, ನನ್ನ ಬಗ್ಗೆ ಅವ್ರಿಗೆ ಯಾವುದೇ ಫೀಲಿಂಗ್ ಇಲ್ಲ ಅಂತ. ನಾನು ಮಾತ್ರ ಈ ರಿಲೇಷನ್ಶಿಪ್ಪನ್ನು ನೆನಪಿಸ್ಕೊಂಡು ನೋವು ಅನುಭವಿಸ್ತಾ ಇದ್ದೀನಿ ಅಂತ. ಆದರೆ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ. ಅವರು ನಿಮ್ಮಿಂದ ದೂರ ಹೋಗಿರ್ಬೋದು, ನಿಮ್ಮ ಜೊತೆ ಮಾತಾಡದೆ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ನಿಮ್ಮ ಲೈಫ್ನಿಂದ ದೂರ ಆಗಿರ್ಬೋದು. ಆದರೆ ನಿಮ್ಮ ನೆನಪು ಅವರ ಲೈಫ್ನಿಂದ ಹೋಗಿಲ್ಲ. ಯಾಕೆಂದರೆ ನೀವು ಅವರ ಹೃದಯದಲ್ಲಿ ಒಂದು ಗುರುತನ್ನು ಬಿಟ್ಟು ಹೋಗಿದ್ದೀರ. ಕೆಲವು ಜನರು ನಮ್ಮ ಲೈಫ್ಗೆ ಬರ್ತಾರೆ ಮತ್ತು ಹೋಗ್ತಾರೆ, ಆದರೆ ಕೆಲವರು ಬಂದ ಮೇಲೆ ನಮ್ಮ ಲೈಫ್ನ ಒಂದು ಭಾಗ ಆಗಿಬಿಡ್ತಾರೆ. ನೀವು ಅವರಿಗೆ ಅಂತಹ ವ್ಯಕ್ತಿ. ಇವರು ಈಗ ಹಿಂದೆ ನಡೆದ ಪ್ರತಿಯೊಂದು ಘಟನೆಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿದ ಕ್ಷಣ, ನೀವು ಕೊಟ್ಟ ಬೆಂಬಲ, ನೀವು ತೋರಿಸಿದ ಪ್ರೀತಿ, ನೀವು ಮಾಡಿದ ಸಣ್ಣ ಸಣ್ಣ ಪ್ರಯತ್ನಗಳು, ಅವರೀಗ ಗಮನಿಸದ ಅನೇಕ ವಿಷಯಗಳು ಈಗ ಅವ್ರಿಗೆ ನೆನಪಾಗ್ತಾ ಇದೆ. ಹಿಂದೆ ಅವರಿಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸಿರ್ಬೋದು, ಆದರೆ ಈಗ ಆ ನೆನಪುಗಳು ಅಮೂಲ್ಯ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ಮೊದಲ ಬಾರಿಗೆ ಪ್ರೀತಿಯ ನಿಜವಾದ ಅರ್ಥ ಆಗ್ತಾ ಇದೆ. ಹಿಂದೆ ಅವರಿಗೆ ಪ್ರೀತಿ ಅಂದರೆ ಕೇವಲ ಭಾವನೆ ಅಂತ ಅನಿಸಿರ್ಬೋದು, ಆದರೆ ಈಗ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ನಿಜವಾದ ಪ್ರೀತಿ ಅಂದರೆ ಜೊತೆಯಲ್ಲಿ ನಿಲ್ಲೋದು, ಅರ್ಥ ಮಾಡ್ಕೊಳ್ಳೋದು, ಬಿಟ್ಕೊಡದೆ ಇರೋದು, ತಪ್ಪು ಮಾಡಿದಾಗಲೂ ಜೊತೆಲೇ ಇರೋದು. ನೀವು ಅವರಿಗೆ ಅದೆಲ್ಲವನ್ನು ಕೊಟ್ಟಿದ್ದೀರಾ, ಆದರೆ ಅವರು ಅದನ್ನು ಸರಿಯಾದ ಟೈಮ್ನಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಈಗ ಪಶ್ಚಾತ್ತಾಪ ಅವರ ಹೃದಯವನ್ನು ಕಾಡ್ತಾ ಇದೆ. ಅವರು ಕೆಲವೊಂದು ಸಲ ಅವರನ್ನೇ ಪ್ರಶ್ನೆ ಮಾಡ್ಕೊಳ್ತಾರೆ. ನಾನು ಸ್ವಲ್ಪ ತಾಳ್ಮೆ ಇಟ್ಟಿದ್ರೆ, ನಾನು ಅವರ ಮಾತು ಕೇಳಿದರೆ, ನಾನು ಬೇರೆಯವರ ಪ್ರಭಾವಕ್ಕೆ ಒಳಗಾಗದೆ ಇದ್ದಿದ್ರೆ ಇವತ್ತು ಪರಿಸ್ಥಿತಿ ಬೇರೆ ಇರ್ತಾ ಇತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಅದರಿಂದ ಅವರ ಮನಸ್ಸು ಇನ್ನೂ ಹಿಂದಿನ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದೆ, ಸ್ಟಕ್ ಆಗ್ತಾ ಇದೆ. ಈ ವ್ಯಕ್ತಿಗೆ ಈಗ ನೀವು ಕೊಟ್ಟ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಜಾಗ ಯಾರಿಂದನೂ ತುಂಬೋದಕ್ಕೆ ಆಗ್ತಾ ಇಲ್ಲ. ಇದೇ ಅವರಿಗೆ ದೊಡ್ಡ ಅರಿವನ್ನು ಕೊಡ್ತಾ ಇದೆ. ಸೊ ಇನ್ನೊಂದು ಡೀಪ್ ಆದ ಭಾವನೆ ಇದೆ. ಈ ವ್ಯಕ್ತಿ ಅವರ ಭಾವನೆಗಳನ್ನು ಹೊರಗಡೆ ತೋರಿಸುವಂತಹ ವ್ಯಕ್ತಿ ಅಲ್ಲ. ಅವರಿಗೆ ಮನಸ್ಸಿನ ಒಳಗಡೆ ಏನೇ ಆಗ್ತಾ ಇದ್ರೂ ಕೂಡ ಹೊರಗಡೆ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳೋದು ಬರುತ್ತೆ, ಆದರೆ ಅದರರ್ಥ ಅವರು ಫೀಲ್ ಮಾಡ್ತಾ ಇಲ್ಲ ಅನ್ನೋದಲ್ಲ. ಅವರು ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ಯಾರಿಗೂ ಹೇಳ್ಕೊಳ್ತಾ ಇಲ್ಲ. ಒಬ್ಬರೇ ಇದ್ದಾಗ ಮನಸ್ಸು
ತುಂಬ ಸಮಾಧಾನದಲ್ಲಿದ್ದಾಗ ನಿಮ್ಮ ನೆನಪುಗಳು ಅವ್ರಿಗೆ ಹೆಚ್ಚು ಬರ್ತಾ ಇದೆ. ನಿಮ್ಮ ಜೊತೆ ನಡೆದ ಮಾತುಕತೆಗಳು, ನಿಮ್ಮ ನಗು, ನಿಮ್ಮ ಕೋಪ, ನಿಮ್ಮ ಕಾಳಜಿ ಎಲ್ಲ ಒಂದೊಂದಾಗಿ ನೆನಪಾಗ್ತಾ ಇದೆ. ಅವ್ರು ಇದನ್ನು ಯಾರಿಗೂ ಹೇಳ್ಕೊಳ್ತಾ ಇಲ್ಲ, ಆದರೆ ಮನಸ್ಸಿನ ಒಳಗಡೆ ಪೇಯ್ನ್ ಪಡ್ತಾ ಇದ್ದಾರೆ. ನಿಮ್ಮನ್ನು ದೂರ ಮಾಡ್ಕೊಂಡಿದ್ದೀನಿ ಅನ್ನೋ ಭಯ ಕೂಡ ಇದೆ. ಒಂದು ದಿನ ಸಂಪೂರ್ಣವಾಗಿ ನೀವು ಇವರನ್ನು ಮರೆತು ಹೋಗ್ತೀರೇನೋ, ಒಂದು ದಿನ ನೀವು ಅವರನ್ನು ಮರೆತು ಬಿಟ್ಟರೆ ಈ ಯೋಚನೆ ಅವರ ಮನಸ್ಸನ್ನು ಕಾಡ್ತಾ ಇದೆ. ಯಾಕೆಂದರೆ ನೀವು ಸಾಮಾನ್ಯ ವ್ಯಕ್ತಿ ಅಂತ ಅವರು ನೋಡ್ತಾ ಇಲ್ಲ. ನಿಮ್ಮನ್ನು ದೂರ ಮಾಡ್ಕೊಳ್ಳೋದು ಜೀವನದ ದೊಡ್ಡ ತಪ್ಪಾಗಬಹುದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದರ ಕಾರಣದಿಂದಲೇ ಅವರ ಪಶ್ಚಾತ್ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನರ್ ಫೀಲಿಂಗ್ಸ್ ಎನರ್ಜಿ, ಹಿಡನ್ ಲವ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಮರೆತಿರುವ ಎನರ್ಜಿಯಲ್ಲಿ ಇಲ್ಲ. ಅವರು ಅವರ ಮನಸ್ಸಿಗೆ ಎಷ್ಟೇ ಸಲ ಮುಂದೆ ಹೋಗಬೇಕು, ಮರೀಬೇಕು ಅಂತ ಹೇಳ್ಕೊಂಡ್ರೂ ಕೂಡ ಅವರ ಹೃದಯ ಇನ್ನೂ ಕೂಡ ಸ್ಟಕ್ ಆಗಿದೆ. ಇದು ಹೊರಗಿನಿಂದ ಕಾಣುವ ಪ್ರೀತಿಯಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಪ್ರೀತಿ ಕೂಡ ಅಲ್ಲ, ಎಲ್ಲರ ಮುಂದೆ ಹೇಳ್ಕೊಳ್ಳುವ ಪ್ರೀತಿ ಕೂಡ ಅಲ್ಲ. ಇದು ಮನಸ್ಸಿನ ಒಳಗಡೆ ಬದುಕ್ತಾ ಇರುವಂತಹ ನಿಜವಾದ ಪ್ರೀತಿ, ಮಾತುಗಳಲ್ಲಿ ಹೇಳಲಾಗದೇ ಇರುವಂತಹ ಪ್ರೀತಿ. ಅವರು ಕೆಲವೊಂದು ಸಲ ಅವರನ್ನು ಕೆಲಸದಲ್ಲಿ ಬ್ಯುಸಿ ಅಂತ ಮಾಡ್ಕೊಂಡಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ನಗ್ತಾ ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಕಳೀತಾ ಇರ್ಬೋದು. ಆದರೆ ಒಬ್ಬರೇ ಇದ್ದಾಗ ಅವರ ಮನಸ್ಸು ಮತ್ತೆ ನಿಮ್ಮ ಕಡೆ ಬರ್ತಾ ಇದೆ. ಇದು ಅವರು ಬಯಸಿ ಮಾಡ್ತಾ ಇರೋದಲ್ಲ, ಅವರ ಹೃದಯನೇ ಮಾಡಿಸ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೋ ಒಂದು ನೆನಪು ಅವರನ್ನು ಮತ್ತೆ ನಿಮ್ಮ ಹತ್ರ ಕರ್ಕೊಂಡು ಬರ್ತಾ ಇದೆ. ನೀವಿಬ್ಬರು ಹಂಚಿಕೊಂಡ ಒಂದು ಸಣ್ಣ ನೆನಪು ಅಷ್ಟೇ ಸಾಕು, ಅವರು ಮತ್ತೆ ಸಂಪೂರ್ಣವಾಗಿ ನಿಮ್ಮ ನೆನಪಿನಲ್ಲಿ ಮುಳುಗ್ತಾ ಇದ್ದಾರೆ. ಈ ವ್ಯಕ್ತಿಗೆ ಈಗ ಒಂದು ದೊಡ್ಡ ಅರಿವಾಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಕೇವಲ ಅವರನ್ನು ಪ್ರೀತಿಸಲಿಲ್ಲ, ನೀವು ಅವರ ಒಂದು ಸೇಫ್ ಪ್ಲೇಸ್ ಆಗಿದ್ರಿ. ಅವರು ಹೊರಗಡೆ ಎಷ್ಟೇ ಬಲವಾಗಿ ನಿಂತರೂ ಕೂಡ ಮನಸ್ಸಿನ ಒಳಗಡೆ ವೀಕ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗದ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ದಾರೆ. ನಿಜವಾದ ಮುಖವನ್ನು ಅವರು ತೋರಿಸ್ಕೊಳ್ತಾ ಇಲ್ಲ. ಅದಕ್ಕಾಗಿ ನಿಮ್ಮ ಆಬ್ಸೆನ್ಸ್ ಅವರಿಗೆ ಹೆಚ್ಚು ಕಾಡ್ತಾ. ಕೆಲವರು ಜೀವನದಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ, ಆದರೆ ಕೆಲವರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಈ ವ್ಯಕ್ತಿಗೆ ಗೊತ್ತಾಗಿದೆ, ನೀವು ಅವರನ್ನು ಕೇವಲ ಪ್ರೀತಿಸಿರಲಿಲ್ಲ, ನೀವು ಅವರನ್ನು ಅರ್ಥ ಮಾಡ್ಕೊಂಡಿದ್ರಿ. ಅದೇ ಕಾರಣಕ್ಕೆ ನಿಮ್ಮನ್ನು ಮರೆತು ಹೋಗೋದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಡೀಪ್ ಆಗಿರುವ ಅಟ್ಯಾಚ್ಮೆಂಟ್ ಇದೆ. ಅವರು ಹೊರಗಡೆ ಮೌನವಾಗಿರ್ಬೋದು, ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು, ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ನಡೆದ ಮಾತುಕತೆಗಳು ಇನ್ನೂ ಕೂಡ ರಿಪೀಟ್ ಆಗ್ತಾ ಇದೆ. ಅವ್ರು ಈಗ ಹೇಗಿರ್ಬೋದು, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಅವರು ಇನ್ನೂ ನನ್ನನ್ನು ನೆನಪಿಸ್ಕೊಳ್ತಾರಾ, ಈ ಪ್ರಶ್ನೆಗಳು ಅವರನ್ನು ಬಿಡ್ತಾ ಇಲ್ಲ. ಈ ವ್ಯಕ್ತಿ ಅವರ ಭಾವನೆಗಳನ್ನು ತುಂಬ ಸಪ್ರೆಸ್ ಮಾಡ್ತಾ ಇರುವ ರೀತಿ ಇದ್ದಾರೆ. ಅವ್ರಿಗೆ ಯಾರ ಮುಂದೆ ಅಳೋದು, ಕಣ್ಣೀರು ಹಾಕೋದು ಇಷ್ಟ ಇಲ್ಲ, ವೀಕಾಗಿ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲ, ಅವರ ನೋವನ್ನು ತೋರಿಸೋದು ಇಷ್ಟ ಇಲ್ಲ. ಅದರಿಂದ ಅವರು ಎಲ್ಲವನ್ನ ಮನಸ್ಸಿನ ಒಳಗಡೆ ಇಟ್ಕೊಳ್ತಾ ಇದ್ದಾರೆ. ಸೊ ಒಳಗಡೆ ನಡೀತಾ ಇರುವ ಭಾವನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೆಲವೊಮ್ಮೆ ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ, ಒಂದು ಮೆಸೇಜ್ ಕಳಿಸ್ಬೇಕು ಅಂತ ಅನಿಸುತ್ತೆ, ನಿಮ್ಮ ಧ್ವನಿ ಕೇಳಬೇಕು ಅಂತ ಅನಿಸುತ್ತೆ. ಆದರೆ ತಕ್ಷಣ ಅವರ ಮನಸ್ಸಿನಲ್ಲಿ ಭಯ ಬರುತ್ತೆ. ಅವ್ರು ನನ್ನ ಜೊತೆ ಮಾತಾಡ್ತಾರಾ, ನನ್ನನ್ನು ಕ್ಷಮಿಸ್ತಾರಾ, ತುಂಬ ತಡ ಆಯಿತಾ, ಈ ಭಯ ಅವರನ್ನು ತಡೀತಾ ಇದೆ. ಸೊ ಈ ವ್ಯಕ್ತಿ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಹೊರಗಡೆ ಏನೇ ನಡೆದಿರಲಿ, ಒಳಗಡೆ ಅವರು ಇನ್ನೂ ಈ ರಿಲೇಷನ್ಶಿಪ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರುವ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಏನಾಗ್ತಾ ಇದೆ ಅನ್ನೋ ಕ್ಯೂರಿಯಾಸಿಟಿ ಇದೆ. ಸೊ ಅವರ ಹೃದಯ ಈಗಾಗಲೇ ಒಪ್ಕೊಂಡಿದೆ, ನೀವು ಅವರಿಗೆ ವಿಶೇಷ, ಸ್ಪೆಷಲ್ ಅಂತ. ನೀವು ಅವರಿಗೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಎನರ್ಜಿಯ ಪ್ರಕಾರ ನಿಲ್ಲಿಸಿಲ್ಲ, ಬದಲಾಗಿ ಸಮಯ ಕಳೆದಂತೆ ಅವರ ಭಾವನೆಗಳು ಇನ್ನೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಹಿಂದೆ ಇದ್ದ ಗೊಂದಲ, ಕನ್ಫ್ಯೂಷನ್ ಇದ್ದ ಜಾಗದಲ್ಲಿ ಈಗ ಅರಿವು ಅನ್ನೋದು ಬರ್ತಾ ಇದೆ. ಹಿಂದೆ ಇದ್ದ ಅಹಂಕಾರ ಇದ್ದ ಜಾಗದಲ್ಲಿ ಈಗ ಸಾಫ್ಟ್ನೆಸ್ ಬರ್ತಾ ಇದೆ. ಹಿಂದೆ ಓಡೋಗ್ತಾ ಇದ್ದ ಜಾಗದಲ್ಲಿ ಈಗ ನಿಮ್ಮ ಕಡೆಗೆ ಮತ್ತೆ ಬರಬೇಕು ಅನ್ನೋ ಆಸೆ ಇದೆ. ಅವರು ಈಗ ಒಂದು ಹಂತಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ಅವರ ಹೃದಯದ ಸತ್ಯವನ್ನು ಇನ್ನೂ ಹೆಚ್ಚು ಕಾಲ ತಡೆದು ಇಟ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದೇ ಅವರನ್ನು ಮುಂದಿನ ದೊಡ್ಡ ಹೆಜ್ಜೆಯ ಕಡೆಗೆ ತಳ್ತಾ ಇದೆ. ಯಾಕೆಂದರೆ ಪ್ರೀತಿ ಎಷ್ಟೇ ದಿನ ಮೌನ ಆಗಿದ್ರೂ ಕೂಡ ಒಂದು ಸಮಯದಲ್ಲಿ ಅದು ತನ್ನ ಮಾತು ಹೇಳಲೇಬೇಕು. ಆ ಎನರ್ಜಿಯಲ್ಲಿದ್ದಾರೆ. ಈಗೋ ಬ್ರೇಕ್ ಆಗ್ತಾ ಇರುವಂತಹ ಎನರ್ಜಿ. ಈ ವ್ಯಕ್ತಿಯ ಮನಸ್ಸಿನ ಒಳಗಡೆ ಸಂಪೂರ್ಣ ಬದಲಾವಣೆ. ಒಂದು ಟೈಮ್ನಲ್ಲಿ ಈ ವ್ಯಕ್ತಿಗೆ ಅವರ ನಿರ್ಧಾರಗಳ ಮೇಲೆ ತುಂಬ ನಂಬಿಕೆ ಇತ್ತು. ಅವರು ಯೋಚನೆ ಮಾಡಿದ್ದೆ ಸರಿ ಅಂತ ಅಂದ್ಕೊಳ್ತಾ ಇದ್ರು. ಅವರ ಸುತ್ತಲಿರುವ ಜನ ಸತ್ಯ ಹೇಳ್ತಾ ಇದ್ದಾರೆ ಅಂತ ನಂಬ್ತಾ ಇದ್ರು. ಅವರ ದೃಷ್ಟಿಕೋನನೇ ಸರಿ ಅಂತ ಅಂದ್ಕೊಂಡಿದ್ರು. ಆ ಸಮಯದಲ್ಲಿ ಯಾರ ಮಾತು ಕೇಳುವ ಮನಸ್ಥಿತಿ ಇವರಲ್ಲಿರಲಿಲ್ಲ. ನಿಮ್ಮ ಮಾತು ಕೂಡ, ನಿಮ್ಮ ಕಾಳಜಿ ಕೂಡ, ನಿಮ್ಮ ಎಚ್ಚರಿಕೆ ಕೂಡ. ಅವರ ಈಗೋ ಆ ಗೋಡೆಯನ್ನು ದಾಟಿ ಒಳಗಡೆ ಹೋಗಲಿಲ್ಲ. ಆದರೆ ಲೈಫ್ಗೆ ಒಂದು ವಿಚಿತ್ರ ಗುಣ ಇದೆ ಅಲ್ವಾ, ನಾವು ಕೇಳದ ಪಾಠವನ್ನು ಜೀವನವೇ ಕಲಿಸುತ್ತೆ. ಈ ವ್ಯಕ್ತಿಯ ಲೈಫ್ನಲ್ಲೂ ಅದೇ ಆಗಿದೆ. ಅವ್ರು ನಂಬಿದ ಕೆಲವು ಜನರು ಅವರ ನಿಜ ಮುಖ ತೋರಿಸಿರ್ಬೋದು. ಅವರು ಕಂಡುಕೊಂಡಿದ್ದ ಕೆಲವು ವಿಷಯಗಳು
ಕುಸಿದು ಹೋಗಿರ್ಬೋದು. ಆ ಕ್ಷಣದಲ್ಲಿ ಮೊದಲ ಬಾರಿಗೆ ಅವರು ಒಬ್ಬರೇ ನಿಂತಿದ್ದಾರೆ, ವೀಕ್ ಆಗಿದ್ದಾರೆ. ಆ ಒಂಟಿತನ ಅವ್ರಿಗೆ ದೊಡ್ಡ ಗುರು ಆಗಿದೆ. ಯಾಕೆಂದರೆ ತುಂಬ ಜನ ಇರಬೇಕಾದ್ರೆ ಗದ್ದಲದಲ್ಲಿ ಕೇಳಿಸದ ಸತ್ಯ ಏಕಾಂತದಲ್ಲಿ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗ ಅವ್ರಿಗೆ ಅವರನ್ನೇ ಪ್ರಶ್ನೆ ಮಾಡಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ನಾನು ಯಾಕೆ ಆ ರೀತಿ ಮಾಡಿದೆ, ನಾನು ಯಾಕೆ ಆ ರೀತಿ ಬಿಹೇವ್ ಮಾಡಿದೆ, ನಾನು ಯಾಕೆ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಹತ್ರ ನಿಜವಾಗಿದ್ದ ವ್ಯಕ್ತಿಯನ್ನು ಯಾಕೆ ದೂರ ಮಾಡಿದೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಅವರು ಅವರೊಳಗೆ ತುಂಬ ಡೌನ್ ಆಗ್ತಾ ಇದ್ದಾರೆ. ಹಿಂದೆ ಅವರು ಹೊರಗಿನ ಜನರನ್ನು ನೋಡ್ತಾ ಇದ್ರು, ಈಗ ಒಳಗಿನ ಸತ್ಯವನ್ನು ನೋಡ್ತಾ ಇದ್ದಾರೆ. ಹಿಂದೆ ತಪ್ಪಿಗೆ ಕಾರಣ ಹುಡುಕ್ತಾ ಇದ್ರು, ಈಗ ಅವರ ಪಾತ್ರ ಏನು ಅಂತ ನೋಡ್ತಾ ಇದ್ದಾರೆ. ಹಿಂದೆ ಬೇರೆಯವರನ್ನು ದೂರ್ತಾ ಇದ್ರು, ಈಗ ಅವರ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಕಲಿತಾ ಇದ್ದಾರೆ. ಸೊ ಎನರ್ಜಿಯ ಪ್ರಕಾರ ಅವರ ಈಗೋ ನಿಧಾನ ಆಗಿ ಕರಗ್ತಾ ಇದೆ. ಅದು ಒಂದು ದಿನದಲ್ಲಿ ಆಗಿರುವ ಬದಲಾವಣೆ ಅಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನಡೀತಾ ಇದೆ. ಒಂದು ಸಲ ನನಗೆ ಯಾರೂ ಬೇಕಿಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದ ವ್ಯಕ್ತಿ ಇವತ್ತು ನಾನು ನಿಜವಾಗ್ಲೂ ಅವರನ್ನು ದೂರ ಮಾಡಿಕೊಂಡೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಬದಲಾವಣೆ. ಸೊ ಈ ವ್ಯಕ್ತಿ ಈಗ ನಿಮ್ಮನ್ನು ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಹಿಂದೆ ನಿಮ್ಮ ಪ್ರೀತಿಯನ್ನು ನಾರ್ಮಲ್ಲಾಗಿ ತಗೊಂಡಿರ್ಬೋದು, ಆದರೆ ನಿಮ್ಮ ವ್ಯಾಲ್ಯೂ ಈಗ ಅವ್ರಿಗೆ ಕಾಣಿಸ್ತಾ ಇದೆ. ನಿಮ್ಮ ಸಹನೆ, ನಿಮ್ಮ ನಿಷ್ಠೆ, ನಿಮ್ಮ ಕಾಳಜಿ ಇದೆಲ್ಲ ಅವರಿಗೆ ಅರ್ಥ ಆಗ್ತಾ ಇದೆ. ಕೆಲವೊಂದು ಸಲ ಲೈಫ್ನಲ್ಲಿ ನಾವು ದೂರ ಆದ ನಂತರ ಅವರ ಮೌಲ್ಯ ಗೊತ್ತಾಗೋ ರೀತಿ ಈ ವ್ಯಕ್ತಿಗೆ ಅದೇ ಅನುಭವ ಆಗ್ತಾ ಇದೆ. ನಿಮ್ಮನ್ನು ನೆನಪಿಸ್ಕೊಳ್ಳುವಾಗ ಕೇವಲ ನೆನಪು ಮಾತ್ರ ಬರ್ತಾ ಇಲ್ಲ, ಜೊತೆಗೆ ಒಂದು ನೋವು ಕೂಡ ಬರ್ತಾ ಇದೆ. ನಾನು ಇವರನ್ನು ದೂರ ಮಾಡ್ಕೊಳ್ಬಾರ್ದಿತ್ತು, ನಾನು ಬೇರೆ ರೀತಿಯಲ್ಲಿ ಬಿಹೇವ್ ಮಾಡ್ಬೋದಿತ್ತು, ನಾನು ಅವರಿಗೆ ನೋವು ಕೊಡಬಾರ್ದಿತ್ತು. ಈ ಭಾವನೆಗಳು ಅವರ ಮನಸ್ಸಿನ ಒಳಗಡೆಯಿಂದ ಬದಲಾಯಿಸ್ತಾ ಇದೆ. ಸೊ ನೀವು ಕೂಡ ಲೈಫ್ನಲ್ಲಿ ತುಂಬ ಪಾಠ ಕಲ್ತಿದ್ದೀರಾ, ನಿಮ್ಮ ವ್ಯಾಲ್ಯೂ ಕಲ್ತಿದ್ದೀರಾ, ಅವರು ಪ್ರೀತಿಯ ಮೌಲ್ಯ ಅರಿಯೋದನ್ನು ಕಲ್ತಿದ್ದಾರೆ, ನಿಮ್ಮ ಸ್ವಾಭಿಮಾನವನ್ನು ನೀವು ಕಲ್ತಿದ್ದೀರಾ, ಅವರು ರೆಸ್ಪಾನ್ಸಿಬಿಲಿಟಿಯನ್ನು ಕಲಿತಾ ಇದ್ದಾರೆ. ನೀವು ದೂರ ಹೋಗೋದನ್ನು ಕಲ್ತಿದ್ದೀರಾ, ಅವರು ಮತ್ತೆ ಹತ್ತಿರ ಬರೋದನ್ನು ಬಯಸ್ತಾ ಇದ್ದಾರೆ. ಈ ಕಾರಣಕ್ಕೆ ಈ ರಿಲೇಷನ್ಶಿಪ್ ಅನ್ನೋದು ಸಾಮಾನ್ಯ ರಿಲೇಷನ್ಶಿಪ್ ರೀತಿ ಇಲ್ಲ, ಇದು ಒಂದು ಸೋಲ್ಮೇಟ್ ಕನೆಕ್ಷನ್ ರೀತಿ ಇದೆ. ಈಗ ಈ ವ್ಯಕ್ತಿ ನಿಧಾನವಾಗಿ ಒಂದು ಹಂತಕ್ಕೆ ಬರ್ತಾ ಇದ್ದಾರೆ. ಸೊ ಅಲ್ಲಿ ನಿಮ್ಮನ್ನು ದೂರ ಮಾಡಿಕೊಳ್ಳುವ ಭಯ ಈಗೋಗಿಂತ ದೊಡ್ಡದಾಗ್ತಾ ಇದೆ. ಮತ್ತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಮೌನಕ್ಕಿಂತ ದೊಡ್ಡದಾಗ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಭಯಕ್ಕೆ ಅವರ ಭಯವನ್ನು ಮೀರೋದಕ್ಕೆ ಶುರು ಮಾಡ್ತಾ ಇದೆ. ಸೊ ಮನಸ್ಸಿನ ಒಳಗಡೆ ನಡೀತಾ ಇರುವಂತಹ ನಿಜವಾದ ಬದಲಾವಣೆ ಈ ರಿಲೇಷನ್ಶಿಪ್ಪಲ್ಲಿ ಮುಂದಿನ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಬರ್ತಾ ಇದೆ. ಯಾಕೆ ಅಂದರೆ ಅರಿವು ಬಂದ ನಂತರ ಮೌನವಾಗಿ ಇರೋದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಒಂದು ಟೈಮ್ನಲ್ಲಿ ಹೃದಯ ತನ್ನ ಉತ್ತರವನ್ನು ಹುಡುಕಲು ಶುರು ಮಾಡಿಬಿಡುತ್ತೆ. ಈ ವ್ಯಕ್ತಿಯಲ್ಲೂ ಕೂಡ ಅಂತಹ ಚೇಂಜಸ್ ಅನ್ನೋದು ನಿಧಾನವಾಗಿ ಬರ್ತಾ ಇದೆ. ಆ ಎನರ್ಜಿ ಇದೆ, ರಿಯೂನಿಯನ್ ಎನರ್ಜಿ, ನ್ಯೂ ಬಿಗಿನಿಂಗ್ ಎನರ್ಜಿ. ಇಲ್ಲಿ ಕೇವಲ ಮತ್ತೆ ಮಾತಾಡುವ ಸಾಧ್ಯತೆ ಮಾತ್ರ ಅಲ್ಲ, ಒಂದು ಹೊಸ ಅಧ್ಯಾಯ ಶುರುವಾಗುವ ಸಾಧ್ಯತೆ ಇದೆ. ನೀವೀಗ ಕಾಯ್ತಾ ಇರುವ ಸ್ಥಿತಿಯಲ್ಲಿರ್ಬೋದು, ಅವ್ರು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ಮತ್ತೆ ಬರ್ತಾರಾ, ಅವ್ರಿಗೆ ಇನ್ನೂ ನನ್ನ ಬಗ್ಗೆ ಫೀಲಿಂಗ್ಸ್ ಇದೆಯಾ, ಈ ಎಲ್ಲ ಪ್ರಶ್ನೆಗಳ ಜೊತೆ ನೀವು ಇರ್ಬೋದು. ಆದರೆ ಎನರ್ಜಿಯ ಪ್ರಕಾರ ಈ ಟೈಮ್ನಲ್ಲಿ ನೀವು ಓಡಬೇಕಾಗಿಲ್ಲ, ಚೇಸ್ ಮಾಡಬೇಕಾಗಿಲ್ಲ, ನಿಮ್ಮ ವ್ಯಾಲ್ಯೂವನ್ನು ನೀವು ಅವ್ರಿಗೆ ಹೇಳ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಈ ರಿಲೇಷನ್ಶಿಪ್ಪಲ್ಲಿ ಮುಂದಿನ ಹೆಜ್ಜೆ ಇಡುವ ಜವಾಬ್ದಾರಿ ಅವರ ಕಡೆ ಹೆಚ್ಚಿದೆ. ಈ ರಿಲೇಷನ್ಶಿಪ್ಪಲ್ಲಿ ಹಿಂದೆ ನೀವು ಹೆಚ್ಚು ಪ್ರಯತ್ನ ಮಾಡಿದ್ದೀರಾ, ಹೆಚ್ಚು ಎಫರ್ಟ್ ಹಾಕಿದ್ದೀರಾ, ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ, ತುಂಬ ಕಾದಿದ್ದೀರಾ, ತುಂಬ ಕ್ಷಮಿಸಿದ್ದೀರಾ. ಈಗ ಜೀವನ ಅನ್ನೋದು ಬ್ಯಾಲೆನ್ಸ್ ಮಾಡ್ತಾ ಇರುವ ರೀತಿಯ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಬಹುಶಃ ನೇರವಾಗಿ ಅಲ್ಲ, ನಿಮ್ಮ ಎದುರಿಗೆ ಬಂದು ಅಲ್ಲ, ಆದರೆ ನಿಮ್ಮ ಲೈಫ್ನಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇದೆ. ನೀವು ಹೇಗಿದ್ದೀರಾ, ನೀವು ಮುಂದೆ ಹೋಗಿದ್ದೀರಾ, ನೀವು ಇವರಿಲ್ಲದೆ ಖುಷಿಯಾಗಿದ್ದೀರಾ, ಇವುಗಳ ಬಗ್ಗೆ ಅವರಿಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಅದಕ್ಕಿಂತ ದೊಡ್ಡದಾಗಿ ಅವರಿಗೆ ಒಂದು ಭಯ ಇದೆ. ನಾನು ತಡ ಮಾಡಿಬಿಟ್ರೆ ಅವ್ರು ಸಂಪೂರ್ಣವಾಗಿ ನನ್ನಿಂದ ದೂರ ಹೋಗ್ತಾರಾ, ನನಗೆ ಮತ್ತೊಂದು ಅವಕಾಶ ಸಿಗದೆ ಹೋದರೆ ಆ ಭಯ ಅವರನ್ನು ಮುಂದೆ ತಳ್ತಾ ಇದೆ. ಸೊ ಈ ವ್ಯಕ್ತಿ ಹಿಂದಿನ ರೀತಿಯಲ್ಲಿ ಅಲ್ಲ, ತಪ್ಪುಗಳನ್ನು ಮತ್ತೆ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅದೇ ಗೊಂದಲ, ಅದೇ ಅಹಂಕಾರ, ಅದೇ ಕ್ಲಾರಿಟಿ ಇಲ್ಲದೆ ಇರುವ ರೀತಿ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರು ಅವರನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಮುಂದೆ ಬಂದು ನಿಲ್ಲುವಾಗ ಕನಿಷ್ಠ ಅವರ ತಪ್ಪುಗಳ ಅರಿವಿನೊಂದಿಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕೆ ಕೆಲವು ವಿಷಯಗಳು ನಿಧಾನವಾಗಿ ನಡೀತಾ ಇರ್ಬೋದು. ಆದರೆ ನಿಧಾನ ಅಂದರೆ ರಿಲೇಷನ್ಶಿಪ್ ನಿಂತಿದೆ ಅನ್ನೋದಲ್ಲ, ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ಗಳು ನಡೀತಾ ಇದೆ. ಎನರ್ಜಿಯ ಪ್ರಕಾರ ನಿಮ್ಮ ಜೀವನ ಈಗ ಕೇವಲ ಈ ವ್ಯಕ್ತಿಯ ಸುತ್ತ ತಿರುಗಬಾರ್ದು. ನಿಮ್ಮ ಕನಸುಗಳು, ನಿಮ್ಮ ಡ್ರೀಮ್ಸ್ ಏನಿದೆ, ನಿಮ್ಮ ಕೆಲಸ ಏನಿದೆ, ನಿಮ್ಮ ಭವಿಷ್ಯ ಏನಿದೆ, ನಿಮ್ಮ ಫ್ಯೂಚರ್, ನಿಮ್ಮ ಸಂತೋಷ, ನಿಮ್ಮ ಹ್ಯಾಪಿನೆಸ್ ಇದೆಲ್ಲ ಕೂಡ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಿಜವಾದ ರಿಯೂನಿಯನ್ ಅಂದರೆ ಇಬ್ಬರು ಒಬ್ಬರನ್ನೊಬ್ಬರು ಹಿಡಿದು ಬದುಕೋದು ಅಲ್ಲ, ಇಬ್ಬರು ಅವರದೇ ಆದ ಬೆಳವಣಿಗೆಯ ನಂತರ ಮತ್ತೆ ಒಂದಾಗೋದು. ನೀವು ನಿಮ್ಮ ಶಕ್ತಿಯಲ್ಲಿ ನಿಲ್ಲಬೇಕು, ಅವರು ಅವರ ಪಾಠಗಳನ್ನು ಕಲಿತಾ ಇದ್ದಾರೆ.
ಆಮೇಲೆ ಯಾವ ದಾರಿ ಸರಿ ಇದೆಯೋ ಅದು ಸ್ವತಃ ತೆರೆದುಕೊಳ್ಳುತ್ತೆ. ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಯಾವಾಗ ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೋ ಆಗ ಕೇವಲ ಭಾವನೆಗಳಿಂದ ನಿರ್ಧಾರ ತಗೊಳ್ಬೇಡಿ. ನಿಮ್ಮ ಹೃದಯದ ಮಾತನ್ನು ಕೇಳಿ, ನಿಮ್ಮ ಬುದ್ಧಿಯ ಮಾತನ್ನು ಕೂಡ ಕೇಳಿ. ಅವರು ಹೇಳೋದನ್ನು ಮಾತ್ರ ನೋಡಬೇಡಿ, ಅವರು ಏನು ಆ್ಯಕ್ಷನ್ ತಗೊಳ್ತಾರೆ ಅದನ್ನು ನೋಡಿ. ಅವರ ಮಾತು ಮತ್ತು ಬಿಹೇವಿಯರ್ ಒಂದೇ ದಿಕ್ಕಿನಲ್ಲಿ ಇದೆಯಾ ಅನ್ನೋದನ್ನು ಗಮನಿಸಿ. ಯಾಕೆಂದರೆ ನಿಜವಾದ ಬದಲಾವಣೆ ಮಾತಿನಲ್ಲಿ ಅಲ್ಲ, ಬಿಹೇವಿಯರ್ ಆ್ಯಕ್ಷನ್ನಲ್ಲಿರುತ್ತೆ. ಸೊ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನ ಒಳಗಿನ ಧ್ವನಿ ನಿಮಗೆ ಸರಿಯಾದ ಉತ್ತರ ಕೊಡುತ್ತೆ. ಅವರನ್ನು ಸ್ವೀಕಾರ ಮಾಡಬೇಕಾ, ಇನ್ನೊಂದು ಅವಕಾಶ ಕೊಡಬೇಕಾ, ಅಥವಾ ಮುಂದೆ ಸಾಗಬೇಕಾ? ಅದರ ಉತ್ತರ ನಿಮ್ಮಲ್ಲೇ ಇದೆ. ನಿಮ್ಮ ಮನಸ್ಸು ತಪ್ಪು ದಾರಿ ತೋರಿಸೋದಿಲ್ಲ. ಈ ಸಂಪೂರ್ಣ ರಿಲೇಷನ್ಶಿಪ್ ಪ್ರಯಾಣದಲ್ಲಿ ನೀವು ಅನುಭವಿಸಿದ ನೋವು ಅನ್ನೋದು ವೇಸ್ಟ್ ಆಗೋದಿಲ್ಲ. ನೀವು ಕಲಿತ ಪಾಠ ವೇಸ್ಟ್ ಆಗೋದಿಲ್ಲ. ನೀವು ಸುರಿಸಿದ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ಇದೆಲ್ಲವೂ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ವ್ಯಕ್ತಿಯನ್ನಾಗಿ ಮಾಡಿದೆ ಮತ್ತು ಈ ವ್ಯಕ್ತಿಯನ್ನು ಕೂಡ ಬದಲಾಯಿಸಿದೆ. ಈ ರಿಲೇಷನ್ಶಿಪ್ ಭವಿಷ್ಯ ಏನೇ ಆಗಿರಲಿ, ಫ್ಯೂಚರ್ ಏನೇ ಆಗಿರಲಿ, ಬಟ್ ಇಬ್ಬರು ಕೂಡ ಹಿಂದಿನ ವ್ಯಕ್ತಿಗಳು ಅಲ್ಲ. ಇಬ್ಬರು ಬದಲಾಗಿದ್ದೀರಾ, ಇಬ್ಬರು ಬೆಳೆದಿದ್ದೀರಾ, ಇಬ್ಬರು ಜೀವನದ ಮಹತ್ವದ ಪಾಠಗಳನ್ನು ಕಲ್ತಿದ್ದೀರಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬರುವ ಯಾವುದೇ ಹೊಸ ಆರಂಭ ಹಿಂದಿನ ರೀತಿ ಮುಂದುವರಿಯೋದಿಲ್ಲ ಅನ್ನುವ ಎನರ್ಜಿ ಇದೆ. ಸಂಪೂರ್ಣ ಹೊಸ ಅಧ್ಯಾಯ ಕೂಡ ಆಗಿರ್ಬೋದು. ಮತ್ತೆ ಭೇಟಿಯಾದರೂ ಕೂಡ, ಮತ್ತೆ ಕಾಂಟ್ಯಾಕ್ಟ್ ಆದರೂ, ಮತ್ತೆ ಮಾತುಕತೆ ಶುರು ಆದರೂ ಕೂಡ ಮತ್ತೆ ಸರಿಯಾದ ದಾರಿಯಲ್ಲಿ ಸಾಗುವಂತಹ ಎನರ್ಜಿ ಇದೆ. ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವ ಗೈಡೆನ್ಸ್ ಏನು ಅಂದರೆ, ಕೆಲವೊಂದು ಸಲ ಪ್ರೀತಿ ನಮ್ಮನ್ನು ಒಬ್ಬರ ಹತ್ರ ತರೋದಕ್ಕಿಂತ ಮೊದಲು ನಮ್ಮನ್ನು ನಮ್ಮ ಹತ್ರ ತರುತ್ತೆ. ಸೊ ಅದೇ ಈ ರಿಲೇಷನ್ಶಿಪ್ಪಲ್ಲಿ ಆಗಿರುವಂತಹ ದೊಡ್ಡ ಬದಲಾವಣೆ ಅನ್ನುವ ಎನರ್ಜಿ ಕೂಡ ಇದೆ. ಯಾಕೆ ಅಂದರೆ ನಿಮ್ಮನ್ನು ನೀವು ಅರಿತುಕೊಂಡಿದ್ದೀರಾ, ನೀವು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಕೇವಲ ಈ ವ್ಯಕ್ತಿಯ ಪ್ರೀತಿಯನ್ನು ಚೇಸ್ ಮಾಡ್ತಾ ಇದ್ದ ಈಗ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಸೊ ಇಷ್ಟೆಲ್ಲ ಎನರ್ಜಿಗಳು ಕಾಣ್ತಾ ಇದೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ಪಾಸಿಟಿವ್ ಆಗಿರುವ ವಿಷಸ್ಗಳು, ನಿಮ್ಮ ಕನಸುಗಳು ಎಲ್ಲವೂ ಆದಷ್ಟು ಬೇಗ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.